ಓಕೆ, ನಮ್ಮ ಮೈಸೂರಲ್ಲಿ ಈ ತರನ ಒಂದು ಪ್ಲೇಸ್ ಇದೆ ಅಂತ ನಂಗೂ ಗೊತ್ತಿರ್ಲಿಲ್ಲ, ತಿಳ್ಕೊಂಡೆ. ಗುಫಾ. ಆಕ್ಚುಲಿ ಇವತ್ತು ನನ್ನ ಬರ್ಡೇ ಡೇ. ಸೊ ನನಗೆ ಈಗ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು. ಹ್ಯಾಪಿ ಬರ್ತ್ಡೇ. ಸ್ಕ್ರಾಚ್ ಮಾಡಿದೆ, ಇದು ಫೋಟೋ ಓಪನ್ ಆಯ್ತು. ಒಳಗಡೆ ಏನಿದೆ ನೋಡು. ಹ್ಯಾಪಿ ಬರ್ತ್ಡೇ ಟು ಯು. ಕೇಕ್ ಕಟಿಂಗ್ ಎಲ್ಲ ಮುಗೀತು. ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿ ಬರ್ಡೇ ಮುಗಿಸಿದ್ವಿ. ನಾವು ಅಪ್ಪನಿಗೂ ನಾಟ್ ಗುಡ್ ಫಾರ್ ಎಲ್ ಸ್ವೀಟ್. ಈ ಥರ ಒಂದು ಪ್ಲೇಸ್ ಇದೆ ಮೈಸೂರಲ್ಲಿ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರ ಕಾಸ್ಟ್ಯೂಮ್ ನೋಡಿ, ಬಟ್ ನನಗೆ ಸಖತ್ ಸಪೋರ್ಟ್ ಆಗ್ತಾ ಇದೆ. ತಡೀರಿ ತೋರಿಸ್ತೀನಿ. ಸರ್ವ್ ಮಾಡೋದಕ್ಕೆ ಇರಿಟೇಟ್ ಮಾಡ್ಕೋತಾರೆ. ಏನೋ ಫ್ರೀಯಾಗಿ ಏನೋ ಕೊಡ್ತಿರೋ ಥರ ಉಸಿರು ಕಟ್ಟು ಸತ್ತೋಗ್ಬಿಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೋಡಿ ಗಾಯ್ಸ್, ಇವ್ರು ಹೇಳ್ತಿರಲ್ಲ ಗಾಯ್ಸ್. So many disturbance guys. Okay, hi guys, welcome back to my new vlog. Actually ಇವತ್ತು ನನ್ನ ಬರ್ಡೇ ಡೇ. ಸೊ ಸೆಲೆಬ್ರೇಷನ್ ಅಂತ ಏನಿಲ್ಲ ಈ ವರ್ಷ, ನೆಕ್ಸ್ಟ್ ಇಯರ್ ಸೆಲೆಬ್ರೇಷನ್. ಈ ವರ್ಷ ಸುಮ್ಮನೆ ಸಿಂಪಲ್ಲಾಗಿ ನಾನು ನನ್ನ ಮಗಳು ಕೇಕ್ ಕಟ್ ಮಾಡ್ತೀವಿ, ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ಸೊ ಇದಾಗಿರುತ್ತೆ ನಮ್ಮ ದಿನ. ಇವತ್ತಿನ ದಿನ ಏನು ಮಾಡ್ತೀನಿ, ಎಲ್ಲೋಗ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಹೋಗೋಣ ಬನ್ನಿ ಗೈಸ್. ಹಿಂಗೆ ಸ್ಕ್ರ್ಯಾಚ್ ಮಾಡ್ಬೇಕಾ? ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು. ಇರಿ ಗೈಸ್, ಕೀರ್ತನ 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 ಜಗ್ಗನಕ 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 ಜಗ್. ಏನಿಲ್ಲ, ಜಗ್ಗಿನಕ ಇಲ್ಲ, ಏನಿಲ್ಲ. ನನಗೆ 2 years ಗೈಸ್. ನನಗೆ ಈಗ ಕಟ್ ಮಾಡೋದಿಲ್ಲ, ಇದರೊಳಗಡೆ ಇರ್ಲಿಲ್ವಾ? ರೆಡಿ ಎಲ್ರು? ಕಮ್ ಆನ್ ಗೈಸ್. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿದಿರಲಿ, ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ. ಬಾಯ್ ಕೊಡಿ ಹೇಳ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ,
ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೇ ನನ್ನ ಒಲಿದೊಲಿದು ಬಾರಲೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೋಡಿ ಗೈಸ್, ಇದು ಟಾರ್ಚ್ ಆನ್ ಮಾಡಿ ಗೈಸ್. ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು. ಹ್ಯಾಪಿ ಬರ್ತ್ಡೇ. ಸ್ಕ್ರ್ಯಾಚ್ ಮಾಡಿದೆ, ಇದು ಫೋಟೋ ಓಪನ್ ಆಯಿತು. ಒಳಗಡೆ ಏನಿದೆ ನೋಡೋಣ. ಇದು ತೆಗಿ. ನೀನ್ ಬರೋದ್ ಬೇಡವಾ? ನೀನ್ ನೋಡ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ಆಹಾ ಬಾಸಂಪಿಗೆ ಸವಿಬಾವಲಹರಿ ಹರಿಯೇ ಪನ್ನೀರ ಜೀವನದಿ ಮೈ ಡಿಯರ್ ಹಸ್ಬಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ವಿನು. ಇಷ್ಟೇ ಗಾಯ್ಸ್, ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿ ಬರ್ಡೇ ಮುಗಿಸಿದ್ವಿ. ಸ್ಕೈ ವೆಯ್ಟ್ ಮಾಡ್ತಾ ಇದ್ದಾನೆ ಕೇಕಿಗೆ, ಬಟ್ ಯಾರು ಕೊಡ್ತಾ ಇಲ್ಲ ಅವನಿಗೆ. ಕೇಕ್ ಕೊಡಲ್ಲ ಸ್ಕೈ. ಸ್ವೀಟ್ ನಾಟ್ ಗುಡ್ ಫಾರ್ ಹೆಲ್ತ್. ನಾ ಒಪ್ಪನ್ಗೂ ನಾಟ್ ಗುಡ್ ಫಾರ್ ಹೆಲ್ತ್ ಸ್ವೀಟ್. ಮಳೆಯಲಿ ಜೊತೆಯಲಿ ಅಂತ. ಎಲ್ಲ ಹೋಗ್ತಾ ಇದೀವಿ ನಾವು. ಸುಮ್ಮನೆ ಜಾಲಿ ಡ್ರೈವ್. ಮಳೆ ನೋಡಿ ಗೈಸ್, ಮಳೆ ಬರ್ತಾ ಇದೆ ನಮ್ಮ ಮೈಸೂರಲ್ಲಿ. ಗಾಯ್ಸ್ ಹೊರಗಡೆ ಹೋಗ್ತಾ ಇದೀವಿ ಮಳೆಯಲ್ಲಿ. ಒಂದು ರೌಂಡ್ ಹಾಕೊಂಡು ಬರಕ್ಕೆ. ರೌಂಡ್ ಅಂದರೆ ಗಾಡೀಲಿ, ಕಾರಲ್ಲಿ ಒಂದು ರೌಂಡ್ ಅಂದರೆ ಹೊಟ್ಟೆ ಹಾಕೊಳ್ಳೋ ರೌಂಡ್ ಅಲ್ಲ. ಒಂದು ರೌಂಡ್ ಹಾಕೊಂಡು ಅಂದರೆ ಗಾಡೀಲಿ, ಕಾರಲ್ಲಿ. ಹೆಂಗೋಗ್ಲಿ? ಲೆಫ್ಟ್ ತಗೊಳ್ಳಿ. ಬಿಸಿಲಲ್ಲೂ ಕೂಡ ಮಳೆ ಬರ್ತಾ ಇದೆ ನಮ್ಮ ಮೈಸೂರಲ್ಲಿ. ನೋಡಿ ಅದನ್ನ ಬಿಸಿಲು ಮಳೆ ಅಂತಾರೆ. ಎಷ್ಟು ಸರ್ಪ್ರೈಸಿಂಗ್ ಇದೆ ನಮ್ಮ ಮೈಸೂರು. ಯಾವಾಗ ವೆದರ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗ ಬಿಸಿಲಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ತಾ ಇದ್ರೆ ಆಮೇಲೆ ಬೆಂಗಳೂರಲ್ಲಿ ಇಲ್ಲಿ ಮಳೆ ಬರ್ತಿದ್ರೆ ಅಲ್ಲಿ ಮಳೆ ಪಕ್ಕದ ಕಾಂಪೌಂಡ್ ಪಕ್ಕ ಮಳೆ ಬರ್ತಿರಲ್ಲ. ಆ ಥರ ನೋಡಿದ್ದೀನಿ ನಾನು. ಒಂದು ಏರಿಯಾದಲ್ಲಿ ಮಳೆ ಬರ್ತಿದ್ರೆ ಇನ್ನೊಂದು ಏರಿಯಾದಲ್ಲಿ ಮಳೆ ಬರ್ತಿರಲ್ಲ. ಇಲ್ಲೂ ಹಂಗೆ ಆಗುತ್ತೆ. ನಾವು ಒಂದ್ಸತಿ ಗ್ರೌಂಡ್, ನಮ್ಮ ಮನೆ ಹತ್ರ ಗ್ರೌಂಡಲ್ಲಿ ನಾವು ಇಲ್ಲಿ ಆಡ್ತಾ ಇದೀವಿ, ಅಲ್ಲಿ ಬಿಸಿಲಲ್ಲಿ ಮಳೆ ಬರ್ತಿಲ್ಲ. ಸ್ಲೋ ಒಂದು 3 to 4 minutes ಗ್ಯಾಪ್ ಆದ್ಮೇಲೆ ಈ ಕಡೆ ಬಂತು. ಆ ಥರ ನೋಡಿದ್ವಿ ನಾವು. ಸೈಕ್ ಬೆಂಗಳೂರಿಯನ್ಸ್ ಹಂಗೇನೆ ಗೈಸ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಮೈಸೂರಿಯನ್ಸ್ ತರ ಪ್ರಶಾಂತವಾಗಿರಲ್ಲ. ಎಸ್, ಟೇಕ್ ರೈಟ್. ಪರ್ಫೆಕ್ಟ್ ಸಾಂಗ್, ಪರ್ಫೆಕ್ಟ್ ರೈಡ್. ಏನಂದ್ರೆ ನೀವು ನೆನ್ನೆ ಪೋಸ್ಟ್ ಹಾಕುವಾಗ ಸಾಂಗ್ ನೀವೇ ಸೆಲೆಕ್ಟ್ ಮಾಡಿ ಹಾಕಿದ್ರದ, ನಂಗೆ ಇಷ್ಟ ಆಯ್ತದು. ನಂಗೋಸ್ಕರ ಕೇಳ್ತೀರಾ ನೀವು ಅದು ಸಾಂಗು? ಹೌದಾ? ಅಥವಾ ನಿಮ್ಗೆ ಇಷ್ಟನಾ ಮುಂಚೆನೆ? ನಾನು ಯೂಟ್ಯೂಬಲ್ಲಿ ರ್ಯಾಂಡಮ್ ಆಗಿ ಸಾಂಗ್ಸ್ ಪ್ಲೇ ಮಾಡಬೇಕಾದ್ರೆ ಇದು ಸಜೆಷನ್ ಬರ್ತಿತ್ತು. ಸೊ ಅದು ಕೇಳಿದಾಗ ಇಷ್ಟ ಆಯಿತು ಸಾಂಗ್. ನಂಗೆ ಸಕ್ಕತ್ ಇಷ್ಟ ಆಯಿತು. ನೀವು ನಂಗೋಸ್ಕರ ಅದು ಹಾಕಿದ್ದು, ನೀವೇ ಸೆಲೆಕ್ಟ್ ಮಾಡಿ ಹಾಕಿದ್ದು. ಥ್ಯಾಂಕ್ ಯು. ವೆಲ್ಕಮ್. ಎನಿಥಿಂಗ್ ಫಾರ್ ಮೈ ಬರ್ತ್ಡೇ.
ಇದೇ ಖುಷಿಗಿಲ್ಲ ಲೆಫ್ಟ್ ಹೊಳ್ಳ ಯಾಕೆ ಗ್ರೀನ್ ಹೋಟೆಲ್ಗಾ ಹೋಟೆಲ್ಗೆ ಏನ್ ಮಾಡೋದು ಇಲ್ಲಿ ಹೋಗಿ ಮಳೆ ಬರ್ತಾ ಇದೆ ಏನ್ ಮಾಡ್ತಾರೆ ಫುಲ್ ಓಪನ್ ಇಲ್ಲಿ ಗ್ರೀನ್ ಹೋಟೆಲ್ ಏನ್ ಮಾಡ್ತಾರೆ ಊಟ ಮಾಡ್ತಾರೆ ಅಷ್ಟೇ ಅಷ್ಟೇ ನಂಗೆ ಬೇಡ ಅಲ್ಲಲ್ಲಲ್ಲಲ್ಲಲ್ಲ ಎಲ್ಲಾದ್ರೂ ಹೋಗೋಣ ಏನಾದ್ರು ತಿನ್ಕೊಂಡ್ ಬರೋಣ ಸರಿ ಒಂದ್ ಭರ್ಜರಿ ಊಟ ಮಾಡ್ಕೊಂಡ್ ಬರೋಣ ನಡಿ ಹೋಗೋಣ ವೇರ್ 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 ಆ ಕಡೆನೇ ಹೋಗ್ಬೋದಿತ್ತು ಯಾವ ಕಡೆ KRS ಡ್ಯಾಮ್ ಕಡೆ ಆ ಕಡೆ ಯಾವುದಿಲ್ವಾ KRS ಡ್ಯಾಮ್ ಕಡೆ KRS ಡ್ಯಾಮ್ ಅಂತೀನಿ ನಾವು ಇದಕ್ಕೆ ಹೋಗ್ತೀವಲ್ಲ ಆ ಸೈಡು ಆ ಫಾಲ್ಸ್ ಕಡೆ ಎಲ್ಲ ಹೋಗ್ತೀವಲ್ಲ ಫಾಲ್ಸ್ ಆ ಕಡೆ ಸೈಡ್ ರೆಸ್ಟೋರೆಂಟ್ ಇದೆಯಾ ಪಾಪ ಏನು ಗೊತ್ತಿಲ್ಲ ಕೇಳ್ತಾ ಇದ್ದೀನಿ ಹಂಗಿದ್ರೆ ಇಲ್ಲ ಯೂಟರ್ನ್ ತಗೋತೀರಾ ಯೂಟರ್ನ್ ಎಲ್ಲ ಹೋಗೋದು ಯೂಟರ್ನು ಅದೇ ನೀವ್ ಹೇಳಿದ್ರಲ್ಲ ನಂಗೆ ಗೊತ್ತಿಲ್ಲ ಕಣ ಆ ಕಡೆ ಐತಾ ಇಲ್ವಾ ಅಂತ ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ಒಂದಿತ್ತಲ್ಲ ಯಾವ್ದು ಹೇಳು ಒಂದ್ಸತಿ ನಾವು ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಟೈಪ್ ಸರಿ ನೋಡೋಣ ಬಾ ಹೆಂಗೋ ಡ್ರೈವ್ ಥರ ಆಗುತ್ತೆ ನಾನು ಸುಮ್ಮನೆ ಲೈಟ್ ಆಗಿ ತಿಳ್ಕೊಂಡು ಬರೋಣ ಅಷ್ಟೇ ಎಸ್ ಗೈಸ್ ಮತ್ತೆ ರೂಟ್ ಚೇಂಜ್ ಆಯಿತು ಬೇರೆ ಕಡೆ ಹೋಗ್ತಾ ಇದ್ದೀವಿ KRS ರೂಟ್ ಹೋಗ್ತಾ ಇಲ್ಲ ಬನ್ನಿ ಹೋಗೋಣ ಎಲ್ಲಿ ಹೋಗ್ತೀವಿ ತೋರಿಸ್ತೀವಿ ಗೈಸ್ ನಾವು ಆಂಧ್ರ ರುಚಿಲು ಬಂದಿದ್ದೀವಿ ಊಟಕ್ಕೆ ಅಂತ ಹೊರಗಡೆ ಬಂದಿದ್ದೀವಿ ಬನ್ನಿ ಹೋಗೋಣ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಗೈಸ್ ನೋಡಿ ಗೈಸ್ ಹೊಸ ರೆಸ್ಟೋರೆಂಟ್ ಗೋಪಾ ರೆಸ್ಟೋರೆಂಟ್ ಅಂತ ಓ ಮೈ ಗಾಡ್ ಗುಹೆ ಥರ ಇದೆ ಒಳಗಡೆ ಏನೋ ಸ್ಮೆಲ್ ಬರ್ತಾ ಇದೆ ಒಳಗಡೆ ಕಬ್ಬು ಹೊಡಿತಾ ಇದೆ ಅಂದರೆ ಅದು ಘಮ ಘಮ ಸ್ಮೆಲ್ಲೆ ಒಳ್ಳೆ ಸ್ಮೆಲ್ ಅಂತ ಗೈಸ್ ಹೆಂಗಿದೆ ಹೋಟೆಲ್ ಅಂದರೆ ಗುಹೆ ಒಳಗಡೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ ಜಾಗ ಏನೋ ಹೊಸ ಥರ ಚೆನ್ನಾಗಿದೆ ಬಟ್ ಆದರೆ ಒಂಥರ ಸ್ಮೆಲ್ಲೇ ಇರಿಟೇಟ್ ಆಗ್ತಾ ಇದೆಯಲ್ಲ ಬಿರಿಯಾನಿ ಹೇಳಿ ಒಂದು ಆಮೇಲೆ ಒಂದು ಸ್ಟಾರ್ಟರ್ಸ್ ಹೇಳಿ ಇದು ರೋಟಿ ತಿನ್ನೋಣ ಬೇಡವಾ ಈ ಥರ ಒಂದು ಪ್ಲೇಸ್ ಇದೆ ಮೈಸೂರಲ್ಲಿ ಅಂತ ನಂಗೆ ಗೊತ್ತಿರಲಿಲ್ಲ ಅವ್ರ ಕಾಸ್ಟ್ಯೂಮ್ ನೋಡಿ ನೋಡಿ ಕಾಸ್ಟ್ಯೂಮ್ ಕೂಡ ಇವ್ರ ಥರ ಹಾಕೊಂಡ್ಬಿಟ್ಟಿದ್ದಾರೆ ಏನೋ ಅಲ್ಲಿ ಬ್ರಿಟಿಷರು ಹಾಕೋತಿದ್ರಲ್ಲ ಆ ಥರ ಹಾಕೊಂಡ್ಬಿಟ್ಟಿದ್ದಾರೆ ಹೆಂಗಿದೆ ನೋಡಿ ಗೈಸ್ ಅಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೊಗೆ ಬೇರೆ ಬರ್ತಾ ಇಲ್ವಾ ಪಾಪು ಬೇರೆ ತಡ್ಕೋತಾ ಇದೆಯೋ ಗೊತ್ತಿಲ್ಲ ಫಿಶ್
ನೋಡಿ ಗೈಸ್, ಅಲ್ಲಿ ಚಿಕ್ಕದು ಪಾಪು ಕರ್ಕೊಂಡು ಬಂದಿದ್ದಾರೆ. ದೊಡ್ಡವ್ರಿಗೆ ಈ ಸ್ಮೆಲ್ ತಡಿಯೋಕ್ಕಾಗ್ತಾ ಇಲ್ಲ. ರೂಮ್ ಫ್ರೆಶ್ನರೇ, ಬಟ್ ಆದರೆ ಏನೋ ಚೆನ್ನಾಗಿಲ್ಲ ರೂಮ್ ಫ್ರೆಶ್ನರ್ ಸ್ಮೆಲ್ಲು. ಯಾರಿಗೋ ಹೊಗೆ ಹಾಕಿರೋ ಸ್ಮೆಲ್ ಬರ್ತಾ ಇದೆ. ದಕ್ಷಿಣಿ ನೋಡಿ ಗೈಸ್, ನಾನು ಹಿಂದೆಗಡೆ ಹೆಂಗಿದೆ ಅಂತ ತಡೀರಿ ತೋರಿಸ್ತೀನಿ. ಗೈಸ್ ಸ್ಕೇರಿ, ಭಯ ಆಗುತ್ತೆ ನಿಜವಾಗ್ಲೂ. ಅದೆಲ್ಲ ಲೈಟಿಂಗ್ ಅನ್ಸುತ್ತಲ್ವಾ, ಅದು ಉರಿತಾ ಇರೋದು, ಬೆಂಕಿ ಥರ ಉರಿತಾ ಇರೋದು. ಅದು ರಿಯಲ್ ಬೆಂಕಿ ಅಲ್ಲ, ಲೈಟಿಂಗು ಮತ್ತು ಬಟ್ಟೆ ಕ್ಲಾತ್ ಅದು. ನೋಡಿ ಗೈಸ್, ಅಲ್ಲಿ ದೂರದಲ್ಲಿ ಒಬ್ಬರು ಮಗುನ ಕರ್ಕೊಂಡು ಬಂದಿದ್ದಾರೆ. ಆ ಪಾಪು ಅವರಮ್ಮ ಆರೆಂಜ್ ಕಲರ್ ಅಮ್ಮ, ಸೊ ಬ್ಲೂ ಕಲರ್ ಟಿ ಶರ್ಟು ಅವ್ರ ತಂಗಿ. ಎಲ್ಲಿ ನೋಡಿದ್ರು ಅವ್ರ ಸಿಸ್ಟರ್ಸು ಪಾಪನ ಹ್ಯಾಂಡಲ್ ಮಾಡ್ತಿರ್ತಾರೆ. ಅಮ್ಮಂದಿರು ಫುಲ್ಲು ಕೇರ್ಲೆಸ್ ಥರ ಆರಾಮಾಗಿರ್ತಾರೆ. ಸಿಸ್ಟರ್ಸ್ ವಿಲ್ ಟೇಕ್ ಕೇರ್ ದ ಬೇಬಿ. ಗೈಸ್ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಊಟ ಓಕೆ ಅಲ್ವಾ? ಓಕೆ ಊಟ ಥರ ಫುಲ್ಲು ವಾವ್ ಅನ್ನೋ ಥರ ಏನಿಲ್ಲ. ಬಟ್ ಜಾಗ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗಲ್ಲ. ನಂಗೇನು ಇಷ್ಟ ಆಗಿಲ್ಲ. ಅದು ಏನದು ಕ್ಲಾಸ್ಟ್ರೋಫೋಬಿಕ್ ಇದ್ರೆ ಅವ್ರಿಗಂತೂ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ. ತುಂಬ ಸಫಕೇಶನ್ ಆಗುತ್ತೆ ಅವ್ರು ಹಾಕಿರೋ ರೂಮ್ ಫ್ರೆಶ್ನರ್ಗೆ. ರೂಮ್ ಫ್ರೆಶ್ನರ್ ಎಲ್ಲ ಏರ್ ಪ್ಯೂರಿಫೈರ್ ಇರ್ಬೋದು ಮೋಸ್ಟ್ಲಿ. ಗುಹೆ ಒಳಗಡೆ ಕಂಜೆಸ್ಟ್. ನಾವು ಆಫ್ ಮಾಡಿ ಸರ್ ಅಂತಲೂ ಹೇಳೋಕ್ಕಾಗಲ್ಲ. ಅದು ಓವರ್ ಆಲ್ ಕಂಪ್ಲೀಟ್ ಹಾಲ್ಗೆ ಅದು ಆಕ್ಯುಪೈ ಆಗಿರುತ್ತೆ. ಅದರ್ವೈಸ್ ವೈನ್ ಆ್ಯಂಡ್ ಡೈನ್ ಇಷ್ಟಪಡೋರಿಗೆ ವಿತ್ ಫ್ಯಾಮಿಲಿ, ಒಳ್ಳೆ ಆಂಬಿಯನ್ಸ್, ಡೀಸೆಂಟ್ ಕ್ರೌಡ್ ಅಂತ ಅಂದರೆ ಗುಡ್ ಪ್ಲೇಸ್. ಸರ್ವಿಸ್ ಈಸ್ ಆಲ್ಸೋ ಗುಡ್. ದುಬಾಕ್ತಾರೆ ಏನಿಲ್ಲ ಸರ್ವಿಸು. ಕೆಲವು ಕಡೆ ಸರ್ವ್ ಮಾಡೋದಕ್ಕೆ ಇರಿಟೇಟ್ ಮಾಡ್ಕೋತಾರೆ, ಏನೋ ಫ್ರೀಯಾಗಿ ಏನೋ ಕೊಡ್ತಿರೋ ಥರ. ಬಟ್ ಗುಡ್ ಪ್ಲೇಸ್, ಹೋಲ್ ಲೆವೆಲ್ ಗುಡ್. ವೈನ್ ಆ್ಯಂಡ್ ಡೈನ್ ಇದ್ರೆ ಮಾತ್ರ. ಊಟಕ್ಕಂತ ಬಂದರೆ ಬರಬೇಡಿ. ಅದೇ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕ್ಕೆ ಆ ಥರ ಜಾಗ ಇಷ್ಟಪಟ್ಟರೆ ನಾಟ್ ರೆಕಮೆಂಡೆಡ್ ಎವ್ರಿ ಒನ್. ಎಲ್ಲೋ ನಾವು ಪಾರ್ಟಿ ಮಾಡ್ಕೊಂಡು ಬಂದಿದ್ದೀರಾ, ಲೆಟ್ಸ್ ಗೋ ಹ್ಯಾವ್ ಸಮಥಿಂಗ್ ಗುಡ್ ವಿತ್ ಅ ಗುಡ್ ಆಂಬಿಯನ್ಸ್. ಲಾಸ್ಟಲ್ಲಿ ಚೇಸಸ್ ಅಂತ ಒಂದು ಬಿಯರ್ ಅಲ್ಲಿ ಎಂಡ್ ಮಾಡೋ ಥರ ಇದ್ರೆ ಬನ್ನಿ. ಇಲ್ಲ ಅಂದರೆ ಫ್ಯಾಮಿಲಿಗೂ ಅಲ್ಲ, ಬಟ್ ಫ್ಯಾಮಿಲಿ ಇತ್ತು ಅಲ್ಲಿ. ಫ್ಯಾಮಿಲಿಗೆ ಬರ್ಬೋದು, ಇಲ್ಲ ಅಂತಲ್ಲ. ಬಟ್ ನಾಟ್ ಎವ್ರಿಬಡಿ ವಿಲ್ ಲೈಕ್ ಅದು ಕತ್ಲೆ ಥರ ಯಾರು ಇಷ್ಟಪಡ್ತಾರೆ? ಅಪ್ಪ ಅಮ್ಮಂಗೆ ಕರ್ಕೊಂಬಂದ್ರೆ ಇದೇನು ಲೈಟ್ ಇಲ್ಲ ಅಂತ ಮಕ್ಕೋಗಿರ್ತಾರೆ. ರೋಡ್ ಗೊತ್ತಾ ನಿಂಗೆ? ಎಸ್ ಗೊತ್ತು. ಓಕೆ. ಬಟ್ ಹೇಗೆ ಎಲ್ಲರಿಗೂ ಒಂದೊಂದು ಅವ್ರದ್ದಂಥ ಟೇಸ್ಟ್ ಇರುತ್ತೆ. ಸೊ ನಾವು ಅಲ್ಲ, ಸಮಥಿಂಗ್ ನ್ಯೂ ಟ್ರೈ ಮಾಡ್ಬೇಕಂದ್ರೆ ಓಕೆ, ಬಟ್ ನಾಟ್ ನೆಸಸರಿ ನನಗೆ ಇಷ್ಟ ಆಗೋದು ಎಲ್ರಿಗೂ ಇಷ್ಟ ಆಗಬೇಕು ಅಂತ. ಬಟ್ ಒಪಿನಿಯನ್ ನಮ್ಗೆ ಇಷ್ಟ ಆಗಲಿಲ್ಲ ಗೈಸ್. ನನಗೆ ಇಷ್ಟ ಆಗಿಲ್ಲ ಅಂತಲ್ಲ, ನಾವು ಬಂದಿದ್ದು ಆಂಧ್ರ ರುಚಿಲು ತಿನ್ನೋದಕ್ಕೆ. ಇಲ್ಲಿಂದ ಬೇರೆ ಕಡೆ ಹೋಗಿ ಅಲ್ಲಿ ನಾವು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ವೈಫ್ ಬೇರೆ ಹೊಟ್ಟೆ ಹಸಿತಿದೆ ಅಂದರು. ಹೊಟ್ಟೆ ಹಸಿತಾಯ್ತು, ರೈಟ್, ಹೊಟ್ಟೆ ಹಸಿತಾಯ್ತು. ಒಂದು ಬೇಗ ಮನೆಗೆ ಹೋಗ್ಬೇಕು, ಪಾಪು ಎದ್ಬಿಡ್ತಾಳೆ. ಬಟ್ ಏನಪ್ಪ ಅಂದರೆ ನಮ್ಗೆ ಇಲ್ಲಿ ಬೋನಸ್ ಸಿಕ್ತು ಇಲ್ಲಿ ಬಂದ ತಕ್ಷಣ. ಏನು? ಫುಡ್ ತಿನ್ನೋ ಥರ ಇತ್ತು, ಚೆನ್ನಾಗಿಲ್ಲ ಅಂತೇನಿಲ್ಲ. ಬಟ್ ನೀವು ಫಾರ್ ಎಕ್ಸಾಂಪಲ್ ಬರೀ ಫುಡ್ಗೆ ಅಂತ ಹುಡ್ಕೊಂಡು ಹೋಗೋರು, ಸೇ ವೆನ್ ಯು ಆರ್ ಶೆಲ್ಲಿಂಗ್ ಔಟ್ 410 rupees ಫಾರ್ ಅ ಮಟನ್ ಬಿರಿಯಾನಿ ಆರ್ ಅ ಚಿಕನ್ ಬಿರಿಯಾನಿ, ಯು ವುಡ್ ಎಕ್ಸ್ಪೆಕ್ಟ್ ಕ್ವಾಂಟಿಟಿ ಆ್ಯಂಡ್ ಟೇಸ್ಟು ಚೆನ್ನಾಗಿರಬೇಕು, ಪೀಸು ಚೆನ್ನಾಗಿರಬೇಕು ಅಂತ. ಆ ಥರ ಇರಲಿಲ್ಲ ಇಲ್ಲಿ. ಬಿರಿಯಾನಿ ಅಂತೂ ಅಗೇನ್ ವಿ ಆರ್ ಪೇಯಿಂಗ್ ಫಾರ್ ದ ಆಂಬಿಯನ್ಸ್ ಹಿಯರ್ ಅಷ್ಟೇ. ಸರ್ವಿಸ್, ಹಾಸ್ಪಿಟಾಲಿಟಿ, ಆಂಬಿಯನ್ಸ್ಗೆ ಪೇ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ನಮ್ಮ ಮೈಸೂರಲ್ಲಿ ಈ ತರನ ಒಂದು ಪ್ಲೇಸ್ ಇದೆ ಅಂತ ನಂಗೂ ಗೊತ್ತಿರ್ಲಿಲ್ಲ, ತಿಳ್ಕೊಂಡೆ. ಗುಫಾ ನಾವು ಹೋಗಿದ್ದು ಎಲ್ಲಿಗೋ, ಬಟ್ ಅದು ಕ್ಲೋಸ್ ಆಗ್ಬಿಟ್ಟಿತ್ತು ನಾವು ಹೋಗೋಷ್ಟ್ರೆ.
ಸಿಮಿಲರ್ ಕಾನ್ಸೆಪ್ಟ್, ಸಿಮಿಲರ್ ಈ ಥರ ಎಷ್ಟೊಂದಿದೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೋಗಿರೋದು ಪರ್ಸ್ನಲಿ ಬ್ಯಾಂಗ್ಳೂರಲ್ಲಿ ಗುಹಾಂತರ ಅಂತ ಒಂದಿದೆ. ಸೇಮ್ ಇದೇ ಥರ, ಫುಡ್ ಏನು ಚೆನ್ನಾಗಿಲ್ಲ, ಥೀಮ್ ಬೇಸ್ಡ್ ವೈನ್ ಆ್ಯಂಡ್ ಡೈನ್ ಆ ಥರ ಅಷ್ಟೇ. ಗುಹೆಯಲ್ಲಿದ್ದೀವಿ ಅಂತ ಅಂದ್ಕೊಂಡು ಏನೋ ಮಾಡಬೇಕು. ಫುಲ್ಲು ಎಣ್ಣೆ ಹೊಡೆಯೋರ್ಗೆ ಅದಕ್ಕೆ ಸರಿ ಗೈಸ್. ಎಣ್ಣೆ ಹೊಡೆಯೋರಿಗೆ ಅಂತಲ್ಲ, ಸಮ್ ಕ್ರೌಡ್ ಹೆಂಗಂದ್ರೆ ಕೆಲವು ಕ್ರೌಡು ದೇ ವುಡ್ ಎಲ್ಲ ಕುತ್ಕೊಂಡು ಓವರ್ ಬಿಯರ್ ಮಾತಾಡ್ಕೊಂಡು ಚಿಲ್ಔಟ್ ಮಾಡ್ಕೊಂಡು ಚೆನ್ನಾಗಿ ತಿನ್ಬೇಕು. ಚೆನ್ನಾಗಿ ಬಿಯರ್ ಅಂದ್ರೆ ಅವ್ರು ಡಿಪೆಂಡ್ಸ್ ಅವ್ರು ಏನೇನು ಕನ್ಸ್ಯೂಮ್ ಮಾಡ್ತಾರೆ ಅಂತ. ಹೈಡಲ್ ಪ್ಲೇಸ್ ತರ ಇದೆ ಅದು. ಅಂದ್ರೆ ಯಾರು ಏನು ಬಂದಿದ್ದು ಕಿರಿಕಿರಿ ಇಲ್ಲ, ನಿಮ್ ಟೈಮ್ ಇದು ಮಾಡ್ಕೋಬಹುದು. ಬಟ್ ಗುಹೆ ಎಷ್ಟೊಂದ್ ತರ ಕ್ರೌಡ್ ಇದೆ. ಕೆಲವ್ರು ಕುಡಿಯೋ ಜಾಗನೇ ಇಷ್ಟ ಆಗಲ್ಲ, ಹಂಗಂತ ಈ ತರ ಜಾಗ ಯಾಕಪ್ಪ ಅಷ್ಟೊಂದಿದೆ. ಕುಡಿಯೋ ಜಾಗ ಇಷ್ಟ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಅಂದ್ರೆ ಸ್ವಲ್ಪ ಹೊರಗಡೆ ಕಿಟಕಿ ಬಾಗ್ಲು ಅದಾದ್ರೂ ಇರ್ಬೇಕು. ಫುಲ್ಲು ಅದು ಹೆಸರೇ ಗುಫಾ ಅಂತಿದೆ, ಗುಫಾಲಿ ಕಿಟಕಿ ಬಾಗ್ಲು ಇಡ್ತಾರೆ. ಯಪ್ಪ ನನಗಂತೂ ಆಗ್ಲಿಲ್ಲ ಗೈಸ್. ಅದು ಹೆಸರೇ ಗುಫಾ ಅಂತ ಅವ್ರು ಅಷ್ಟು ಕಾಸು ಕೊಟ್ಟು ಪಾಪ ಗುಹೆ ತರ ಮಾಡಿದಾರೆ, ಅಲ್ಲಿ ಕಿಟಕಿ ಬಾಗ್ಲು ಬೇಕು ಅಂತಿದ್ಯಾ. ಸ್ವಲ್ಪ ಗಾಳಿ ಬೆಳಕು ಎಲ್ಲ ಬಂದ್ರೆ ಆರಾಮಾಗಿ ಸುತ್ತಮುತ್ತ ನೋಡ್ಕೊಂಡು ಆರಾಮಾಗಿ ಕುಡಿಬೋದು. ಈ ಕುಡಿಯೋರಾದ್ರೆ ಗುಮ್ ಅಂತ ಹಾಕೊಂಡು ಯಾರ ಸವಾಸನೂ ಇಲ್ಲ ಅಂತ ಆರಾಮಾಗಿ. ಬಟ್ ಒನ್ ಥಿಂಗ್ ಏನಂದ್ರೆ ಇಟ್ಸ್ ಗುಡ್ ದಟ್ ದೇ ಡೋಂಟ್ ಹ್ಯಾವ್ ಎನಿ ಸ್ಮೋಕಿಂಗ್ ಏರಿಯಾ. ಅಲ್ಲಿ ಸ್ಮೋಕ್ ಮಾಡಕ್ ಆಗಲ್ಲ, ಸ್ಮೋಕಿಂಗ್ ಏರಿಯಾನೇ ಇಲ್ಲ. ಸೊ ಯಾರಾದರೂ ಬಂದು ಆಮೇಲೆ ಕೆಲವ್ರು ಇರ್ತಾರೆ ಪೆಗ್ಗೊಂದು ಸ್ಮೋಕ್ ಮಾಡಬೇಕು ಅಂತ, ಹಂಗೆ ಡಿಸಪಾಯಿಂಟ್ ಆಗಬೇಡಿ. ಆ ಥರ ನೋಡಿದ್ದೀನಿ ಕೆಲವ್ರನ್ನ, ಆ ಥರ ಇರಲಿಲ್ಲ. ಸ್ಮೋಕ್ ಮಾಡಬೇಕು ಅಂದರೆ ಅದು ಫುಲ್ಲು ಅದು ಬಿಲ್ಡಿಂಗ್ ಬಿಟ್ಟು ಈಚೆ ಬರಬೇಕು. ಆ ಇಂಡೋರಲ್ಲಿ ಸ್ಮೋಕ್ ಮಾಡಿದ್ರೆ ಅಷ್ಟೇ, ಅಲ್ಲಿ ಇರೋರೆಲ್ಲ ಅಷ್ಟೇ ಉಸಿರು ಕಟ್ಟು ಸತ್ತೋಗ್ಬಿಡ್ತಾರೆ. ಎಲ್ಲಾದ್ರೂ ಮಳೆ ಬರ್ತೈತಿ, ಬಿಸಿಲು ಬಂದ್ಬಿಟ್ಟೈತಿ. ಹೊರಗಡೆ ಹೋಗ್ಬೇಕು ಬರ್ಡೇಗೆ ನಾವಿಬ್ರೇ ಅಂತ ಅನ್ಕೊಂಡು ಹೋದ್ರೂ ನಾವು ಬೇಗ ಓಡೋಗ್ಬೇಕು. ಪಾಪು ಇರ್ತಾಳೆ, ಪಾಪು ಎದ್ಬಿಡ್ತಾಳೆ ಅಂತ ಆರಾಮಾಗಿ ಕುತ್ಕೊಂಡು 1 hour 2 hours ಸ್ಪೆಂಡ್ ಮಾಡ್ಕೊಂಡಾದ್ರೆ ಎಷ್ಟೊತ್ತು ಸಿಕ್ಕಿರೋದೇ ನಮ್ಗೆ ಲಕ್ಸುರಿ. ಪಾಪ ಅಲ್ಲಿ ನೋಡ್ಕೋತಿರ್ತಾರೆ. ಸೊ ಬನ್ನಿ ಗೈಸ್ ಹೋಗೋಣ. ಫಸ್ಟ್ ಪಾಪು ನೋಡೋಣ ಮನೆಗೆ ಹೋಗ್ಬಿಟ್ಟು. ಇಷ್ಟೇ ಸೆಲೆಬ್ರೇಷನ್ ಈ ವರ್ಷ. ನೆಕ್ಸ್ಟ್ ವರ್ಷ ಫುಲ್ಲು ಏನು ಡಮಾಲ್ ಸೆಲೆಬ್ರೇಷನ್ ಅಲ್ವಾ? ಹೌದು. ಎಸ್, ಈ ವರ್ಷ ಸ್ವಲ್ಪ ಬಿಸಿ ಇದ್ದೀವಿ ಎಲ್ಲರೂ. ಅದಕ್ಕೆ ನೋಡಿ ಗೈಸ್ ಬಿಸಿಲು ಹೆಂಗಿದೆ ನಮ್ಮ ಮೈಸೂರಲ್ಲಿ. ಇದೆಯಾ ಬಸ್ ಸ್ಟ್ಯಾಂಡ್? KSRTC ಬಸ್ ಎಲ್ಲ ನಿಂತಿದೆ. ಎಂತ ವ್ಯೂ ಕಾಣಿಸ್ತಾ ಇದೆ ನೋಡಿ. ಇದೆಯಾ ಬಸ್ ಸ್ಟ್ಯಾಂಡ್? ಇದು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲ, KSRTC ಬಸ್ ನಿಂತಿದೆ ಅಂದ್ರೆ ಅದೇನು ಬೇರೆ ಸಿಟಿ ಬಸ್ ಪಾಪ. ಬಟ್ KSRTC ಬಸ್ ನಿಂತಿದೆಯಲ್ಲ, ಅದಕ್ಕೆ ಕೇಳಿತ್ತು. ಅದನ್ನು ಯೂಸ್ ಮಾಡ್ಕೋತಾರೆ ಸಿಟಿ ಬಸ್ ಆಗಿ. ಮಾಂಗ್ಸ್ ಬರ್ತಿದ್ದಾರೆ ಅಲ್ಲಿ, ಐ ಥಿಂಕ್ ಕುಶಾಲನಗರಿಂದ. ಕ್ರೇಜಿ ಪೀಪಲ್. ಯಾಕೆ ಕುಶಾಲನಗರ್ ಪೀಪಲ್ಸ್? ನಿಮ್ಗೆ ಗೊತ್ತಿಲ್ವಾ? ಬಲೈಲಮ್ಮ ಅವ್ರದ್ದು ಇನ್ಸ್ಟಿಟ್ಯೂಷನ್ ಇರೋದಲ್ಲೇ ಅಂತ ಕುಶಾಲನಗರಲ್ಲಿ. ಏನು ವ್ಯೂ ಸಿಗ್ತಾ ಇದೆ ಗೊತ್ತಾ ನನಗೆ? ಸಕ್ಕತ್ತಾಗಿದೆ. ಅದೊಂದು ಏನದು ಮಂಟಪ ಥರ ಗೋಪುರ ಮತ್ತು ಸೂರ್ಯ. ವಾವ್, ಸಕ್ಕತ್ತು. 1 hour ಇರುತ್ತೆ ನನಗೆ ಬ್ಯಾಟ್ರಿ. ನನ್ನ ಮಗಳ ಬಿಟ್ಟು 1 hour, ಅರ್ಧ ಗಂಟೆ 1 hour ಲಾಸ್ಟ್ ಮ್ಯಾಕ್ಸಿಮಮ್. ಆಮೇಲೆ ಮತ್ತೆ ಹಿಂಗಂತ ಇರುತ್ತೆ ಗೈಸ್, ಮಗಳ ಹತ್ರ ಹೋಗ್ಬೇಕಂತ. ಜಾಸ್ತಿ ಹೊತ್ತು ಬಿಟ್ಟಿರೋಕೆ ಆಗ್ತಾ ಇಲ್ಲ ಇವಾಗ. ಬನ್ನಿ ಹೋಗೋಣ. ಟ್ರಾಫಿಕ್ ಬೇರೆ ಅದರಲ್ಲಿ, ಯಾವತ್ತೂ ಇಲ್ಲದೆ ಇರೋ ಟ್ರಾಫಿಕ್ಕು ಮೈಸೂರಲ್ಲಿ. ಇವತ್ತೇ ಟ್ರಾಫಿಕ್ಕು. ಪಟ್ಟಂತ ಓಡೋಗಿ ಪಟ್ಟಂತ ಬರೋಣ ಅಂತ ಬಂದ್ವಿ. ಮಳೆ ಬರ್ತಿತ್ತು, ಸಖತ್ತಾಗಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ. ಸೊ ಇವಾಗಂತೂ ಹೋಟೆಲ್ ಡಿಸೈಡ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಫುಡ್ಡೇ ಚೆನ್ನಾಗಿ ಸಿಗ್ತಾ ಇಲ್ಲ. ಎಲ್ಲ ಹೋಟ್ಲಲ್ಲೂ ಹಾಳಾಗಿ ಹೋಗಿದೆ ಫುಡ್ಡು. ಸೊ ಒಂದು ಬೆಸ್ಟ್ ಪ್ಲೇಸ್ ಹುಡ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ ಮೈಸೂರಲ್ಲಿ. ಸೊ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ನಿಮ್ಮೂರಲ್ಲಿ MG ರೋಡ್ ಯಾವ ಥರ, ಅದೇ ಥರ ನಮ್ಮೂರಲ್ಲಿ. ನಾವು MG ರೋಡ್ ಹೋಗೋದೇ ಇಲ್ಲ. ನಮ್ಮೂರಲ್ಲಿ ಈ ರೋಡ್ ಅಂದರೆ ಯಾವ ರೋಡ್ ಇದು? ಅರಸು ರೋಡು.
ನಮ್ಮೂರಲ್ಲಿ ಅರಸು ರೋಡು, ನಿಮ್ಮೂರಲ್ಲಿ ಎಮ್ ಜಿ ರೋಡ್ ಥರ. ನಮ್ಮೂರು ಗೈಸ್ ಏನು ಗೊತ್ತಾ, ನನ್ನ ಮಗಳು ಸ್ಪೆಷಾಲಿಟಿ ಏನಂತ ಅಂದರೆ, ಯಾವಾಗಲೂ ಏನಾದರೂ ಫಂಕ್ಷನ್ ಇದ್ದಾಗ, ಏನಾದರೂ ಸೆಲೆಬ್ರೇಷನ್ ಇದ್ದಾಗ ಫುಲ್ ನಿದ್ದೆ ಮಾಡಿಬಿಡ್ತಾಳೆ. ಏನೇ ಮಾಡಿದ್ರು ಎದ್ದೇಳಲ್ಲ. ಅದೊಂಥರ ಹೆಲ್ಪ್ ಆಗುತ್ತೆ ನಮಗೆ. ಬಟ್ ಸೇಮ್ ಟೈಮ್ ಬೆಳಗ್ಗೆ ಹೊತ್ತು ಫುಲ್ ಮಲ್ಕೊಂಡಾಗ ನೈಟ್ ಪೂರ್ತಿ ಎದ್ದಿರ್ತಾಳೆ, ಕೈಯೋತಿರ್ತಾಳೆ ನೈಟ್ ಹೊತ್ತು. ಆ ಟೈಮಲ್ಲಿ ಬೆಳಗ್ಗೆಲ್ಲ ಸಾಕಾಗಿರುತ್ತೆ ನಮಗೆ. ಮತ್ತೆ ನೈಟ್ ಎದ್ದಿರ್ಬೇಕು ಅಂದರೆ ಕಷ್ಟ ಆಗುತ್ತೆ. ಇವತ್ತಂತೂ ಹಂಗೆ ಮಾಡ್ತಾ ಇದ್ದಾಳೆ. ಈ ನಡುವೆ ಡಿಫ್ರೆನ್ಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅಮ್ಮ ಎತ್ಕೊಂಡ್ರೆ ಅಪ್ಪ ಎತ್ಕೊಂಡ್ರೆ ಗೊತ್ತಾಗ್ತಿದೆ, ಅಮ್ಮನೇ ಎತ್ಕೋಬೇಕು ಅಂತ ಇದು ಮಾಡ್ತಾಳೆ. ಅದಕ್ಕೆ ನಾನು ಬೇರೆ ಬೈಸ್ಕೋತೀನಿ, ಸರಿಗೆ ಎತ್ಕೊಳ್ಳಲ್ಲ ಅಂತ. ಇಲ್ಲ ಗೈಸ್, ಇವರು ಎತ್ಕೊಳಕ್ಕೆ ಅಳ್ತಾರೆ. ನಾನು ಸಾಕಾಗಿರುತ್ತಾ, ಸೊ ಎತ್ಕೋ ಸ್ವಲ್ಪ ಹೊತ್ತು ಅಂತ ಕೊಡ್ತೀನ. ಅಯ್ಯೋ ನಂಗೆ ಗೊತ್ತಾಗಲ್ಲ, ತಗೋ 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 ಅಂತ ಕೊಟ್ಬಿಡ್ತಾರೆ. ಎತ್ಕೊಂಡ್ರೆ ಅಳ್ತಾಳೆ, ಎತ್ಕೊಂಡ್ರೆ ನಾನು ಎತ್ಕೊಂಡ್ರು ಅಳ್ತಾಳೆ. ಸೊ ಸಮಾಧಾನ ಮಾಡೋಕೆ ಕಲ್ತ್ಕೋಬೇಕು ನೀವು. ಉಶು ಉಶು ಅಂತ ವೆರೈಟಿ ಎಲ್ಲ ಹೇಳ್ತೀನಿ ನೋಡಿ ಗೈಸ್, ಪಾಪುಗೆ ಉಶು ಉಶು ಉಶು, ಅದೇ ನೈಮರಿನ ಶು 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 ಅನ್ನಕ್ಕೆ ನೀಟಾಗಿ ಏನಪ್ಪಾ ಮುದ್ದು ಪಾ ಅಂತ ಚೆನ್ನಾಗಿ ಮುದ್ದು ಮಾಡಿ ಸಮಾಧಾನ ಮಾಡಬೇಕು. ಇವತ್ತು ಫುಲ್ ಮಲ್ಕೊಂಡಿದ್ದಾಳೆ. ನೈಟ್ ನಮ್ಮಿಬ್ರಿಗೂ ಕಾದಿದೆ. ಭಯ ಆಗುತ್ತೆ ಗೈಸ್ ಅವಳು ನೈಟ್ ಟೈಮ್. ಅಂದ್ರೆ ಸುಮ್ನೆ ಎಚ್ಚರಿಕೆ ಆಗಿದ್ರೆ ಓಕೆ, ಎಚ್ಚರ ಇದ್ರೆ ಏನಿಲ್ಲ, ನಾವು ಬೇಕಾದ್ರೆ ಎಚ್ಚರ ಇರ್ತೀವಿ ಮಾತಾಡ್ಕೊಂಡು. ಅಳ್ಬಾರ್ದು, ಅಳ್ತಾ ಇರ್ತಾಳೆ. ಅಳ್ಬಾರ್ದು. ಎಚ್ಚರ ಇದ್ರೆ ಏನೂ ತೊಂದ್ರೆ ಇಲ್ಲ, ಬೇಕಾದ್ರೆ ನಿನ್ ಪಾಡಿಗೆ ಎಚ್ಚರ ಇರು, ನಾವು ಮಾತಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಆರಾಮಾಗಿರ್ತೀವಿ ಮಾತಾಡ್ಕೊಂಡು. ಬಟ್ ಹತ್ರ ಏನ್ ಮಾಡೋದು, ರೀಸನ್ ಇಲ್ಲದೆ ಅಳ್ತಿರ್ತಾಳೆ. ಹಾಲು ಕುಡಿಯಲ್ಲ, ಪ್ಯಾನಿಕ್ ಆಗ್ತೀವಿ ನಾವು. ಎಂತಕ್ಕೆ 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 ಅದು ಹೆಂಗೆ ಅಂದ್ರೆ ಹಿಂಗೆ ತೊಡೆ ಮೇಲೆ ಎತ್ಕೊಂಡಿದ್ರು ಅಂತಿರ್ತಾಳೆ. ಸುಮ್ನಾದ್ರಲ್ಲ, ಯಾಕೆ ಸುಮ್ನಾದ್ರು, ಏನ್ ಕೊಡ್ಲಿ ಇವ್ರಿಗೆ? ಇಲ್ಲ, ನಾನು ಅಬ್ಸರ್ವ್ ಮಾಡಿರೋದು, ಈಗ ಸೇ ಫಾರ್ ಎಕ್ಸಾಂಪಲ್ ವೈಫು ಆಟ ಆಡ್ಸ್ಬಿಟ್ಟು ಹಿಂಗೆ ಆಟ ಆಡ್ಸ್ಬಿಟ್ಟು ಕೊಟ್ಟರು ನನಗೆ, ಅವಾಗ ಸೈಲೆಂಟ್ ಆಗಿರೋದು. ನನ್ನ ಹತ್ರ ಬಂದಾಗ ಅವಾಗಲೂ ಸೈಲೆಂಟ್ ಆಗಿರೋದು. ನಾನು ಅದೇ ಎಮೋಷನಲ್ಲಿ ಮೂಮೆಂಟಲ್ಲಿ ಮಾಡ್ತಿರ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಆ ಕಡೆ ನೋಡೋದು, ಇದು ಯಾರೋ ಬೇರೆ ಕ್ಯಾಂಡಿಡೇಟ್ ಅಲ್ಲ, ಇರು ಇವಾಗ ಕಿರ್ಚ ಅಂದ್ಬಿಟ್ಟು ಅನ್ಬಿಡೋದು. ಬೇರೆ ಕ್ಯಾಂಡಿಡೇಟ್ ಅಂತೆ. ನೀವು ಅಪ್ಪ ಅನ್ನೋದು ಗೊತ್ತಾಗುತ್ತೆ ಅವಳಿಗೆ. ನಿಮ್ ವಾಯ್ಸ್ ಇಂದ ಹೊಟ್ಟೆ ಒಳಗಡೆ ಇದ್ದಾಗ ಗೊತ್ತಿರ್ಲಿಲ್ವಾ ಅವಳಿಗೆ? ಕೇಳಿಸ್ಕೊತಿರ್ಲಿಲ್ವಾ? ಅವಳು ಹೆಂಗ್ ರೂಢಿ ಆಗಿದ್ದಾಳೆ ಗೊತ್ತಾಗ? ನಮ್ಮ ಮನೇಲಿ ನಮ್ಮ ಅಕ್ಕ, ನನ್ನ ಹಸ್ಬೆಂಡು, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಎಲ್ಲರ ಹತ್ರನೂ ರೂಢಿಯಾಗಿದ್ದಾಳೆ. ಯಾರ ಹತ್ರನೂ ಹೋಗಲ್ಲ ಅಂತ ಆಟ ಮಾಡಲ್ಲ. ಅವಳಿಗೆ ಏನಿದ್ರು ಹಾಲು ಕೊಟ್ರೆ ಸಾಕು. ಯಾರೇ ಹಾಲು ಕೊಡಿ, ಕುಡಿತೀನಿ, ಮಲ್ಕೋತೀನಿ ಅಂತ ಇತ್ತು. ಒಳ್ಳೆ ಪಾಪುನೇ ಅದು. ಸಮ್ಟೈಮ್ಸ್ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಿಬಿಟ್ರೆ ನೈಟ್ ಹೊತ್ತು ಸ್ವಲ್ಪ ರಚ್ಚೆ ಮಾಡ್ತಾಳೆ. ಅದರ್ವೈಸ್ ಶಿ ಈಸ್ ವೆರಿ ಗುಡ್ ಗರ್ಲ್ ಅಲ್ವಾ? ನಾವು ತುಂಬ ಗ್ರೇಟ್ಫುಲ್ ಆಗಿರ್ಬೇಕು ಅದಕ್ಕೆ. ಹೊಟ್ಟೆ ಹಸಿದ್ರೆ ಮಾತ್ರ ಅಳುತ್ತೆ, ನಿದ್ದೆ ಬಂದರೆ ಮಾತ್ರ ಅಳುತ್ತೆ. ಅದು ನಿದ್ದೆ ಬಂದರೆ ಅಳ್ತಾಳೆ. ಮಲಗಿಸಿ ನನ್ನ, ನಿದ್ದೆ ಮಾಡಬೇಕು ನಾನು ಅಂತ ಮಲಗಿಸ್ಬೇಕು. ಮಲಗಿಸಿದ್ರೆ ಮಾಡ್ಕೊಳ್ತಾಳೆ. ಸೊ ವಿ ಬ್ಲೆಸ್ಡ್ ಆ್ಯಕ್ಚುಲಿ. ಎಸ್, ಬನ್ನಿ ಹೋಗೋಣ. ಇನ್ನೇನು ಮನೆ ಬಂದೇ ಬಿಡ್ತು, ಸಿಕ್ಕೇ ಬಿಡ್ತು ಮನೆ. ಸ್ವಲ್ಪ ದೂರ. ಟ್ರಾಫಿಕ್ ಇರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಗನೆ ಹೋಗ್ಬೋದಿತ್ತು. ಸೊ ಆದರೂ 1 hour ಆಯ್ತಾ ನಾವು ಬಂದು? 1 hour ಮೇಲೆ ಆಯ್ತಾ? ಮನೆಯಿಂದ ಮೋರ್ ದೆನ್ 1 hour ಆಯ್ತು. ಯಾವಾಗ ಬಂದಿದ್ದು ನಾವು? ಇವಾಗಲೇ ಬಂದಿತ್ತು. ಎಸ್, ಬನ್ನಿ. ಜಾಸ್ತಿ ಆಯ್ತು. ಈ ತಾತ ನಮ್ಮ ಇವರು ಅವರೆಲ್ಲ ನಾನು ನೋಡಿದೆ. ಆ ತಾತ ಯಾರು ಗೊತ್ತಾ ನಿಮ್ಗೆ? ಯಾರು? ಆ ತಾತ ಯಾರು ಗೊತ್ತಾ? ಯಾರು? ನಮ್ಮ ಅತ್ತೆ ಬರುತ್ತಲ್ಲ, ಮಾವ ಅದು. ನಮ್ಮ ಮಾಮ ಅವರ ಲೆಕ್ಚರ್ ಇರುತ್ತೆ. ಹಾಯ್ ಗಾಯ್ಸ್, ಫೈನಲಿ ಮನೆಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಪಾಪು ಮುಖ ನೋಡಿದ್ಮೇಲೆ ಸಮಾಧಾನ ಆಯಿತು. ಏನೋ ಇದು ಒಂದು ಚಿಕ್ಕ ವ್ಲಾಗ್ ಆಗಿತ್ತು, ಸ್ಮಾಲ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
See you in the next vlog. Bye guys. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100